ಅಲ್ಲಿಂದ ಜಂಪ್ ಮಾಡ್ತಾನೆ. ಡಾಕ್ಟರ್ ಹತ್ರ ಹೋಗಿ ಕೆಳಗೆ ನೋಡಿದಾಗ ಅಲ್ಲಿ ಯಾರೂ ಇರಲ್ಲ. ಆದ್ರೆ ಮ್ಯೂಲ್ಮಾಂಗ್ ಕೂತ್ಕೊಂಡಿರೋ ಜಾಗದಲ್ಲಿ ಅವನ ಒಂದು ಸಿಗರೇಟ್ ಬಿದ್ದಿರತ್ತೆ. ಆಗ್ಲೇ ಡಾಕ್ಟರ್ ಕೆಳಗಡೆ ದೋ ಕ್ಯೂಂಗ್ ಹಾಸ್ಪಿಟಲ್ಗೆ ಓಡಿ ಬರ್ತಿರೋದನ್ನ ನೋಡ್ತಾರೆ. ಸನ್ ಕ್ಯೂಂಗ್ಗೆ ಯಾವ ಆಕ್ಸಿಡೆಂಟ್ ಕೂಡ ಆಗಿರ್ಲಿಲ್ಲ. ಅದು ದೋ ಕ್ಯೂಂಗ್ ಜೊತೆ ಜಗಳ ಆಡ್ಬೇಕಾದ್ರೆ ಆಗಿರೋ ಸಣ್ಣ ಗಾಯ ಆಗಿತ್ತು. ಆದ್ರೆ ಸನ್ ಕ್ಯೂಂಗ್ ಇದನ್ನೇ ನೆಪ ಮಾಡಿ ದೋ ಕ್ಯೂಂಗ್ ನಿಂದ ಸ್ವಲ್ಪ ಹಣ ತಗೊಳ್ಬೇಕು ಅಂತ ಮಾಡಿದ್ದ. ಸನ್ ಕ್ಯೂಂಗ್ ಇದೆಲ್ಲ ಅವನ ಫ್ರೆಂಡ್ಸ್ಗೆ ಫೋನ್ ನಲ್ಲಿ ಹೇಳ್ಬೇಕಾದ್ರೆ ದೋ ಕ್ಯೂಂಗ್ ಇದನ್ನ ಕೇಳಿಸ್ಕೊತಾಳೆ. ದೋ ಕ್ಯೂಂಗ್ಗೆ ತುಂಬಾ ಸಿಟ್ಟು ಬರುತ್ತೆ. ಮತ್ತೆ ಅವಳು ಅಲ್ಲಿಂದ ಹೋಗ್ಲಿಕ್ಕೆ ತಾಗ್ತಾಳೆ. ಸನ್ ಕ್ಯೂಂಗ್ ಕೂಡ ಅವಳ ಹಿಂದೆ ಹೋಗ್ಲಿಕ್ಕೆ ತಾಗ್ತಾನೆ. ಡಾಕ್ಟರ್ಗೆ ದೋ ಕ್ಯೂಂಗ್ ಅಂತೂ ಸಿಗಲ್ಲ. ಆದ್ರೆ ಅವರಿಗೆ ಗೊತ್ತಾಗತ್ತೆ ಸನ್ ಕ್ಯೂಂಗ್ ದೋ ಕ್ಯೂಂಗ್ ನ ತಮ್ಮ ಅಂತ. ಬೇರೆ ಕಡೆ ಆ ಕ್ರಿಮಿನಲ್ಗೂ ಹಾಸ್ಪಿಟಲ್ಗೆ ತರ್ತಿರ್ತಾರೆ. ಆದ್ರೆ ಆ ಕ್ರಿಮಿನಲ್ ಮೂರ್ಛೆ ತಪ್ಪಿರ್ಲಿಲ್ಲ, ಬರೀ ನಾಟಕ ಮಾಡ್ತಿದ್ದ. ಅವನು ಅವನ ಪಕ್ಕದಲ್ಲೇ ಇರೋ ಒಂದು ಚಾಕುನ ಎತ್ಕೋತಾನೆ. ದೋ ಕ್ಯೂಂಗ್ ಹಾಸ್ಪಿಟಲ್ ನಿಂದ ಹೊರಗ್ ಬಂದಾಗ ಅವಳಿಗೆ ಮ್ಯೂಲ್ಮಾಂಗ್ ಕಾಣಿಸ್ತಾನೆ. ದೋ ಕ್ಯೂಂಗ್ ಮ್ಯೂಲ್ಮಾಂಗ್ಗೆ ನೀನ್ ನನ್ನ ಫಾಲೋ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅಂಡ್ ಮ್ಯೂಲ್ಮಾಂಗ್ ಪ್ರತಿ ಸಲದ ಹಾಗೆ ನನ್ನ ಹತ್ರ ಅಷ್ಟೆಲ್ಲ